ಗಾಳಿ ಪದರುಗಳಲ್ಲಿ ನದರು ಕೆರೆದು ಹೊಟ್ಟು ಉದುರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬೂದಿಮಯ. ಇಲ್ಲಿ ಪಂಚರಂಗಿ ಗಿಡುಗ ಪಶ್ಚಿಮದ ಸಂಸ್ಕೃತಿಯ ಆಧುನಿಕತೆಯ ಹೊಸ ವಿನ್ಯಾಸ ಲಾಭಗಳನ್ನು ಒತ್ತು ತರ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ನಾವು ತುಂಬ ಚೆನ್ನಾಗಿರ್ತೀವಿ, ಮುಂದಕ್ಕೆ ಇನ್ಮೇಲೆ ನಮ್ಮ ಬದುಕು ತುಂಬ ಸುಂದರಗೊಳ್ಳುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಅದು ಹೊರಗಿನಿಂದ ನೋಡೋದಕ್ಕೆ ಬೆರಗಾಗಿ ಕಾಣ್ತದೆ ಹೊರತು ಒಳಗಿನಿಂದ ಅದು ಅಂದರೆ ಸತ್ವ ಅನ್ನೋದು ಬೇಕಲ್ವ, ಆ ಸತ್ವ ಅನ್ನೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಇದು ನಮ್ಮ ಪೂರ್ವ ದೇಶಗಳು ಅಥವಾ ಪೌರಾತ್ಯ ದೇಶಗಳನ್ನು ಒಂದು ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ರೀತಿಯನ್ನು ತೋರಿಸೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ನಾವು ರಾಗಿಯನ್ನು ಕಟಾವು ಮಾಡಿದ ನಂತರ ಅದಾದಮೇಲೆ ನಾವು ತೂರ್ತಾ ಇರ್ತೀವಲ್ಲ, ತೂರಬೇಕಾದಾಗ ಏನಾಗುತ್ತೆ, ಅದರ ಮೇಲಿರ್ತಕ್ಕಂಥ ಹೊಟ್ಟು ಗಾಳಿಗೆ ಏನು ಮಾಡ್ತಾ ಇರುತ್ತೆ, ತೇಲ್ಕೊಂಡು ಹೋಗ್ತಾ ಇರುತ್ತೆ. ಗಟ್ಟಿಯಾಗಿರ್ತಕ್ಕಂಥ ರಾಗಿ ಕಾಳುಗಳು ಕೆಳಗೆ ಬೀಳ್ತಾ ಹೋಗ್ತಾವೆ. ಹಾಗೆ ಇದು ಒಟ್ಟಿನ ರೀತಿಯಲ್ಲಿ ಕಾಣ್ತಾ ಇದೆ ಹೊರತು ಗಟ್ಟಿಯಾಗಿರ್ತಕ್ಕಂಥ ರಾಗಿ ಕಾಳಿನ ರೀತಿಯಲ್ಲಿ ಕಾಣ್ತಾ ಇಲ್ಲ. ಸೊ ಅದರಿಂದ ಏನಾಗ್ತಾ ಇದೆ, ಬೇರೆ ದೇಶಗಳು ಅಥವಾ ಪಾಶ್ಚಾತ್ಯೀಕರಣ ನಮ್ಮಲ್ಲಿ ವ್ಯಾಪಾರೀಕರಣದಿಂದ ನಮ್ಮನ್ನೆಲ್ಲವನ್ನು ಅಂದರೆ ನಮ್ಮದು ಒಳಗಡೆ ಇರತಕ್ಕಂತಹ ಸತ್ವ, ನಮ್ಮದೇ ಆಗಿರ್ತಕ್ಕಂತಹ ಸತ್ವವನ್ನು ಏನು ಮಾಡ್ತಾ ಇದೆ, ಅದು ನಾಶ ಮಾಡ್ತಾ ಇದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬೂದಿಮಯ ಅಂದರೆ ಇಡೀ ಪ್ರಪಂಚ ಅನ್ನೋದು ಬೂದಿಮಯವಾಗ್ತಾ ಇದೆ. ಯಾವುದಕ್ಕೆ ಬೂದಿಮಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಸತ್ವ ಅನ್ನೋದನ್ನು ಕಳ್ಕೊಂಡಿದೆ. ಅಂದರೆ ವ್ಯಾಪಾರೀಕರಣ, ಕೊಳ್ಳು ಬಾಕತನ ಮಾತ್ರ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆಯೇ ಹೊರತು ಈ ಒಂದು ದೇಶವನ್ನಾಗಲಿ ಅಥವಾ ಈ ದೇಶಗಳನ್ನಾಗಲಿ ಬೆಳೆಸಬೇಕು ಅನ್ನೋದು ಯೋಚನೆ ಆಗಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಕಂಡ ಭೂಖಂಡಗಳಲ್ಲಿ ಕಂಡಿರದ ಕೇಳಿರದ ಅಖಂಡಿತವೇ ತಾನಾಗಿ ಮಾನಾಗಿ ತನ್ಮೂಲಕ ಮೃಣ್ಮಯ ಕಾಯ ಪ್ರಾಣಗಳ ಹೊಟ್ಟೆಯ ಮೇಲೆ ಕಣ್ಣೀರಿನ ಬಟ್ಟೆ. ಮಾತು ನುಂಗಿದ ಬಣ್ಣ, ನೋಟ ನುಂಗಿದ ಬಣ್ಣ, ಕೂಟ ನುಂಗಿದ ಬಣ್ಣ, ಭಯಜನಕ ಬಣ್ಣ. ಇಲ್ಲಿ ಪಶ್ಚಿಮದ ಸಂಸ್ಕೃತಿ ಗಿಡುಗ ಅಂದರೆ ಜಾಗತೀಕರಣದ ಮೂಲಕವಾಗಿ ಏನು ಮಾಡ್ತಾ ಇದೆ, ಇಡೀ ಭೂಮಂಡಲವನ್ನು ಖಂಡಗಳಾಗಿ ವಿಭಾಗಿಸ್ತಾ ಇದೆ. ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಅಂದರೆ ಈ ರೀತಿಯಾಗಿ ಏನು ಮಾಡ್ತಾ ಇದೆ, ಖಂಡಗಳಾಗಿ ವಿಭಾಗಿಸ್ತು. ಅದಾದಮೇಲೆ ಆ ಖಂಡಗಳ ಒಳಗಡೆ ದೇಶಗಳನ್ನು ವಿಭಾಗಿಸ್ತಾ ಹೋಗ್ತಾ ಇದೆ. ಹೇಗೆ ಶ್ರೀಮಂತ ದೇಶ, ಬಡ ದೇಶ, ಅಭಿವೃದ್ಧಿಶೀಲ ದೇಶ, ಅಭಿವೃದ್ಧಿ ಹೊಂದಿದ ದೇಶ, ಅಭಿವೃದ್ಧಿಯಲ್ಲಿ ಹಿನ್ನಡೆಯಲ್ಲಿರ್ತಕ್ಕಂಥ ದೇಶ. ಅಂದರೆ ಈ ರೀತಿ ಏನು ಮಾಡ್ತಾ ಇದೆ, ವಿಭಾಗವನ್ನು ಮಾಡ್ತಾ ಹೋಗ್ತಾ ಇದೆ. ಅಂದರೆ ಇಲ್ಲಿ ಅಖಂಡತೆ ಅನ್ನೋದನ್ನು ವಿಖಂಡತೆಯಾಗಿ ಅಥವಾ ಖಂಡತೆಯನ್ನಾಗಿ ಮಾಡ್ತಾ ಇದೆ. ಅದ್ರ ಮೂಲಕ ಏನು ಮಾಡೋಕ್ಕೆ ಹೊರಟಿದೆ ಅಂತ ಹೇಳಿದ್ರೆ, ತಾನಾಗಿ ಮಾನಾಗಿ ಅಂದರೆ ನನ್ನ ಮಾತೇ ಕೊನೆ, ನಾನು ಏನು ನಿಯಮಗಳನ್ನು ಹಾಕ್ತೀನೋ ಅದೇ ಕೊನೆ, ಅದನ್ನು ನೀವು ಮೀರಂಗಿಲ್ಲ ಅಂತ ಯಾರ ಮೇಲೆ ಏರ್ತಾ ಇದೆ ಇದನ್ನು ಅಂತ ಹೇಳಿದ್ರೆ, ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಜೀವಜಾತುಗಳು ಅಂತ ಕರಿತೀವಲ್ಲ, ಈ ಮಣ್ಣು ಅಂದರೆ ಈ ಭೂಮಿಯ ಮೇಲೆ ಅಂದರೆ ಈ ಪೌರಾತ್ಯ ದೇಶಗಳ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ, ಅದೇ ಮಣ್ಣಿನಲ್ಲಿ ಜನಿಸಿರ್ತಕ್ಕಂಥ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅವೆಲ್ಲವಕ್ಕೂ ಕೂಡ ಏನೊಂದು ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಸಿಗದೇ ಇರೋದ್ರಿಂದ ಅವಾಗ ಎಲ್ಲರೂ ಕೂಡ ನಾವೇನು ಮಾಡಿಬಿಟ್ವಿ, ಎಲ್ಲವನ್ನು ಅದನ್ನು ರಿಸೀವ್ ಮಾಡ್ಕೊಳ್ತಾ ಹೋಗ್ಬಿಟ್ವಿ. ಬಟ್ ಇವತ್ತು ಅದು ಏನೂ ಕೂಡ ಅವರಿಗೆ ಸಿಗ್ತಾ ಇಲ್ಲ ಅಥವಾ ನಮಗೇನೂ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಹೊಟ್ಟೆಯ ಮೇಲೆ ಕಣ್ಣೀರಿನ ಬಟ್ಟೆ, ನಮಗೆಲ್ಲವೂ ಸಿಕ್ಬಿಡತ್ತೆ, ನಾವು ತುಂಬ ವೈವಿಧ್ಯಮಯವಾಗಿ ಬೆಳ್ಕೊಂಬಿಡ್ತೀವಿ, ವೈಬ್ರೆಂಟಾಗಿ ಬೆಳ್ಕೊಂಬಿಡ್ತೀವಿ ಅಂತ ಯೋಚನೆ ಮಾಡಿದ್ವಿ. ಬಟ್ ಆ ಬೆಳವಣಿಗೆ ಯಾವುದ್ರ ಮೇಲೆ ಬೀರ್ತಾ ಇದೆ ಅಂತ ಹೇಳಿದ್ರೆ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಳ್ಳೋ ರೀತಿಯಲ್ಲಿ ಅಥವಾ ಕಣ್ಣೀರಿನ ಬಟ್ಟೆ ಕಟ್ಕೊಳ್ಳೋ ರೀತಿಯಲ್ಲಿ ಏನಾಗ್ಬಿಟ್ಟಿದೆ, ಬದಲಾವಣೆಯನ್ನು ಕಾಣ್ತಾ ಹೋಗ್ತಾ ಇದ್ದೀವಿ. ಇದರ ಮೂಲಕವಾಗಿ ಮಾತು ನುಂಗಿದ ಬಣ್ಣ, ನೋಟ ನುಂಗಿದ ಬಣ್ಣ. ಸೊ ಇದರಿಂದ ನಮ್ಮಲ್ಲೇನಾಗೋಗಿದೆ, ಈ ಪಂಚರಂಗಿ ಗಿಡುಗ ಏನು ಮಾಡುತ್ತೋ, ಪೂರ್ವದವರು ಅಂದರೆ ಪೌರಾತ್ಯ ದೇಶದವರು ತನ್ನ ವಿರುದ್ಧವಾಗಿ ಮಾತನಾಡಬಾರ್ದು ಅಂಥೇಳಿ ಆ ಮಾತನ್ನು ಅದೇ ರೀತಿಯಾಗಿ ನನ್ನನ್ನು ವಿರೋಧಿಸಬಾರ್ದು. ಸೊ ವಿರೋಧಿಸಬೇಕು ಅಂತ ಹೇಳಿದ್ರೆ ಜನರೆಲ್ಲ ಒಟ್ಟುಗೂಡಬೇಕು. ಆ ಒಟ್ಟುಗೂಡುವಿಕೆಯನ್ನು ಕೂಡ ಇಲ್ಲಿ ಏನು ಮಾಡಿಬಿಡ್ತು, ವಿರೋಧಿಸ್ಬಿಡ್ತು ಅಥವಾ ನಾಶ ಮಾಡಿಬಿಡ್ತು. ಸೊ ನಾಶ ಮಾಡೋದ್ರ ಮೂಲಕವಾಗಿ ಅಸ್ತಿತ್ವ ಅಂತ ನಮ್ಮದೊಂದಿತ್ತಲ್ಲ, ಆ ಅಸ್ತಿತ್ವ ಪೂರ್ತಿಯಾಗಿ ಇವತ್ತು ಏನಾಗೋಗಿದೆ, ಒಂದು ಭಯದ ರೀತಿಯಲ್ಲಿ ಕಾಣೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಈ ಭಯವನ್ನು ಯಾವುದು ಹುಟ್ಟಿಸ್ತು ಅಂತ ಹೇಳಿದ್ರೆ, ಈ ಪಂಚರಂಗಿ ಗಿಡುಗ ಹುಟ್ಟಿಸ್ತು. ಅಂದರೆ ಇಡೀ ಪೌರಾತ್ಯ ದೇಶಗಳನ್ನು ವಿಭಾಗ ಮಾಡಿಬಿಟ್ಟು, ಸೊ ನಾನು ಏನು ಹೇಳ್ತೀನೋ ಅದೇ ಪ್ರಕಾರವಾಗಿ ನೀವು ಕೇಳ್ಕೊಂಡಿರಬೇಕೇ ಹೊರತು ನನ್ನ ಮಾತನ್ನು ನೀವು ಮೀರಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀರ. ಕರಿ ನೆರಳ ಸರಳಾಗಿ ಪಂಚಭೂತಗಳೆಲ್ಲ ವಂಚನೆಯ ಬಣ್ಣಗದರು, ಬೆರಗು ಬೆಡಗಿನ ನಡುವೆ ಭಯದ ಬಯಲಿನ ಕಡವೆ, ನಡೆನುಡಿ ನೋಟಗಳಾಚೆಯ. ಈ ಪೌರಾತ್ಯ ದೇಶ ಅಂತಕ್ಕಂಥದ್ದನ್ನು ಇಲ್ಲಿ ಏನು ಸೂಚಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಕಡವೆಯಾಗಿ ಅಥವಾ ಒಂದು ಜಿಂಕೆಯಾಗಿ ಚಿತ್ರೀಕರಿಸ್ತಿದ್ದಾರೆ.
ಈ ಪಶ್ಚಿಮ ಸಂಸ್ಕೃತಿ ಏನು ಮಾಡ್ತಾ ಇದೆ, ಆ ವಂಚನೆಯ ಮೂಲಕವಾಗಿ, ಅದರ ಬೆಳಗು ಭಿನ್ನಾಣದ ಮೂಲಕವಾಗಿ, ಬಣ್ಣದ ಮೂಲಕವಾಗಿ, ವೈವಿಧ್ಯತೆಯ ಮೂಲಕವಾಗಿ ಇಲ್ಲಿರ್ತಕ್ಕಂತಹ ಕಡವೆ ಅಂದರೆ ಒಂದು ದೇಶ, ಇಲ್ಲಿ ಕಡವೆ ಅಂತ ಹೇಳಿದ್ರೆ ಒಂದು ಜಿಂಕೆ, ಅದನ್ನು ನಾವು ದೇಶವಾಗಿ ಪ್ರತಿನಿಧಿಸ್ತಾ ಇದ್ದೀವಿ. ಅದರ ಮೇಲೆ ಏನು ಮಾಡ್ತಾ ಇದೆ, ಭಯದ ಪರಿಕಲ್ಪನೆಯನ್ನು ಬೀರ್ತಾ ಹೋಗ್ತಾ ಇದೆ. ಆ ಭಯ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥವ್ರನ್ನು ಒಂದು ಬಂಧನದ ರೀತಿಯಲ್ಲಿಟ್ಟ ರೀತಿಯಲ್ಲಿದೆ. ಅಂದರೆ ನಾನು ಹೇಳಿದ್ದೆ ನೀನು ಮಾಡಬೇಕು, ಸೊ ಇದನ್ನು ನೀನು ದಾಟು ಅಂತ ಹೇಳಿದ್ರೆ ದಾಟಬೇಕು, ದಾಟಬೇಡ ಅಂತ ಹೇಳಿದ್ರೆ ದಾಟೋ ಹಾಗಿಲ್ಲ. ಈ ರೀತಿಯಾಗಿ ಈ ಒಂದು ಕಡವೆ ಅಥವಾ ಜಿಂಕೆಯ ಆಕಾರದಲ್ಲಿರ್ತಕ್ಕಂಥ ಅಥವಾ ಜಿಂಕೆಯನ್ನು ಪ್ರತಿನಿಧಿಸಿರ್ತಕ್ಕಂಥ ಒಂದು ದೇಶಕ್ಕೆ ಆ ಒಂದು ಜಾಗತೀಕರಣ ಆಗ್ತಾ ಇರತಕ್ಕಂಥ ನಿಯಮಗಳು, ಇದರಿಂದ ಏನಾಗ್ತಾ ಇದೆ, ನಮ್ಮ ನೋಟಗಳಾಗಲಿ ಅಥವಾ ನಮ್ಮ ಬೆಳಗುಗಳಾಗಲಿ ಏನೂ ಕೂಡ ಕಾಣೋದಿಲ್ಲ. ಅದರ ಭಯದ ಮೂಸೆಯಲ್ಲೇ ನಾವೇನು ಮಾಡ್ತಾ ಇದ್ದೀವಿ, ಬದುಕನ್ನು ಸಾಗಿಸೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಭಾಷೆಗೆ ಜೀವ ತುಂಬಿದ ಪರಿಯಲಿ ಭಾವ ಸ್ಫೋಟಿಸಿ ಅನುರಣಿಸಿದ ನೋವು ಬಿತ್ತ ಬಳಗದ ಭಾವವು. ಸೊ ಈ ಗಿಡುಗ ಏನಾಡುತ್ತೋ, ನಮ್ಮ ನಡೆಯಲ್ಲಾಗಲಿ, ನುಡಿಯಲ್ಲಾಗಲಿ, ಮಾತಲ್ಲಾಗಲಿ ಪ್ರತಿಯೊಂದರಲ್ಲೂ ಕೂಡ ನಮಗೆ ನೋವು ಅನ್ನೋ ತಂದುಬಿಟ್ಟಿದೆ. ಸೊ ಇವತ್ತು ನಾವು ಮಾತಾಡ್ತೀವಿ ಅಂದರೆ ಹೇಳಿದ್ರೆ ಅದ್ರ ಬಗ್ಗೆನೇ ಮಾತಾಡ್ತೀವಿ, ಆ ಕಡೆಯದ್ರ ಬಗ್ಗೆನೇ ಮಾತಾಡ್ತೀವಿ. ನಾವು ನಡ್ಕೊಳ್ಳೋದು ಕೂಡ ಆ ಕಡೆಯವ್ರು ಹೆಂಗೆ ನಡ್ಕೊಳ್ತಾರೋ ಅದೇ ಪ್ರಕಾರವಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಅಂದರೆ ನಮ್ಮ ಸ್ವಂತಿಕೆ ಅನ್ನೋದನ್ನು ಕೂಡ ನಾವು ಮರೆತುಕೊಂಡು ಅವ್ರು ಹೇಳಿದ ರೀತಿಯಲ್ಲೇ ಬದುಕನ್ನು ಸಾಗಿಸ್ಕೊಂಡು ಬಂದ ಹಾಗೆ ನಮ್ಮ ನೋವು ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಈ ಜಾಸ್ತಿ ಭಾವನೆಗಳಲ್ಲೂ ಕೂಡ ಹೇಳ್ತಾ ಇದ್ದೀವಿ, ಆದರೆ ಭಾವನೆಗಳಲ್ಲೂ ಕೂಡ ಈ ನೋವನ್ನು ತೋರಿಸ್ತಾ ಇದ್ದೀವಿ. ಭಾಷೆಯ ಮೂಲಕವಾಗೋದ್ರೂ ಕೂಡ ಈ ನೋವನ್ನು ತೋರಿಸ್ತಾ ಹೋಗ್ತಾ ಇದ್ದೀವಿ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಯಾರೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಇನ್ನೊಂದಕ್ಕೆ ಅನುಕರಣೆಯನ್ನು ಮಾಡ್ತಾ ಹೋಗ್ತಿದ್ದೀವಿ. ಸೊ ಅನುಕರಣೆ ಮಾಡಿದಷ್ಟು ಅದಕ್ಕೆ ಅರ್ಥ ಅನ್ನೋದು ಸಿಗೋದಿಲ್ಲ. ಸೊ ಅನುಕರಣೆಯನ್ನು ಮಾಡಬೇಕಾದಾಗ ಅದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ತಿಳುವಳಿಕೆಯ ಮನಸ್ಥಿತಿಯೂ ಕೂಡ ನಮ್ಮಲ್ಲಿಲ್ಲ. ಸೊ ಆ ಮನಸ್ಥಿತಿ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ, ನಾವು ಇದು ಸರಿನಾ ಇದು ತಪ್ಪಾ ಅಂತ ಹೇಳಿದಾಗ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿಯೂ ಕೂಡ ಯೋಚನೆ ಮಾಡಬೇಕು ಅಲ್ವಾ ಅದರ ಬಗ್ಗೆ. ಅವರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಯೋಚನೆ ಮಾಡದೇ ಇರೋದ್ರಿಂದ ನಮ್ಮ ನೋವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿ ಇಲ್ದಿರ್ತಕ್ಕಂಥವ್ರ ಎದುರುಗಡೆ ನಾವು ಏನು ಹೇಳಿದ್ರು ಕೂಡ ತಪ್ಪಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿಯನ್ನು ಅವರು ಹೊಂದಿರೋದಿಲ್ಲ. ಸೊ ಹೀಗೆ ನಮ್ಮ ಪಾಶ್ಚಾತ್ಯೀಕರಣದಿಂದ ಪೌರಾತ್ಯ ದೇಶಗಳೆಲ್ಲವೂ ಕೂಡ ಅನುಭವಿಸ್ತಾ ಇರತಕ್ಕಂಥ ಒಂದು ದೊಡ್ಡ ನೋವು. ಇದಕ್ಕೆ ಎದುರಾಗಿ, ಅಂದರೆ ಪಾಶ್ಚಾತ್ಯೀಕರಣ ಅಥವಾ ಜಾಗತೀಕರಣಕ್ಕೆ ಎದುರಾಗಿ ಒಂದು ದೇಶೀಯವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ಜೀವಿ ಕ್ವಶನ್ ಮಾಡ್ತಾ ಹೋಗುತ್ತೆ. ಯಾರಲ್ಲ ನೆಲದ ವಾರಸು ಯಾರಲ್ಲ, ಹಳೆ ಬೇಲಿಯ ಬಳ್ಳಿ ಸಾಲ ಬುಡದಲ್ಲಿ ತೇವಾಂಶದ ತವರಿನಲ್ಲಿ ತೆವಳುತ್ತಾ ಪಿಸುಗುಟ್ಟಿದೆ ಹೆರವುಳ ಯಾಕಲ. ಪೂರ್ವ ದೇಶದವರು ಈ ಪೂರ್ವ ದೇಶದಲ್ಲಿರ್ತಕ್ಕಂಥ ಯಾವುದೋ ಒಂದು ಹೊಲದಲ್ಲಿರ್ತಕ್ಕಂಥ ಒಂದು ಬೇಲಿ, ಆ ಬೇಲಿಯ ಅಡಿಯಲ್ಲಿ ತೇವಾಂಶ ಇದೆ, ತೇವಾಂಶದಲ್ಲಿ ಹೆರವುಳ ಇದೆ. ಆ ಹೆರವುಳ ಕೇಳ್ತಾ ಇದೆ ಏನಂತ, ಯಾಕೆ ಈ ಪಾಶ್ಚಾತ್ಯೀಕರಣ, ಯಾಕೆ ಈ ಜಾಗತೀಕರಣ, ಇವೆಲ್ಲದರಿಂದ ನಮ್ಮ ಸ್ವಂತಿಕೆಯನ್ನು ನಾವು ಹಾಳು ಮಾಡ್ಕೊಂಬಿಟ್ಟಿದ್ದೀವಲ್ವ. ಈ ಸ್ವಂತಿಕೆಯ ಮೇಲೆ ನಿಲ್ತಕ್ಕಂತಹ ಒಂದು ಅಸ್ತಿತ್ವವನ್ನು ಕೂಡ ಏನು ಮಾಡ್ತು, ಈ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮನ್ನು ದೂರ ಮಾಡಿಬಿಡ್ತು. ಸೊ ಇಲ್ಲಿ ಇದರ ಮೂಲಕ ನಾವೇನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಚಿಕ್ಕ ಜೀವಿಗೂ ಕೂಡ ಈ ಪಾಶ್ಚಾತ್ಯೀಕರಣವನ್ನು ವಿರೋಧಿಸೋಕ್ಕೆ ಸಾಧ್ಯತೆ ಇದೆ, ಸತ್ವ ಇದೆ ಅಂತ ಹೇಳಿದ್ರೆ, ನಮ್ಮಂಥ ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಜೀವಿಗಳಿಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಆ ಚಿಕ್ಕ ಎರೆಹುಳ ಕೂಡ ಕೇಳ್ತಾ ಇದೆ ಯಾಕಲ. ಅಂದರೆ ಈ ರೀತಿ ಯಾಕಾಯಿತು, ನಮ್ಮ ಸ್ವಂತಿಕೆಯನ್ನು, ನಮ್ಮ ದೇಸೀಯತೆಯನ್ನು, ನಮ್ಮದೇ ಆಗಿರ್ತಕ್ಕಂಥದ್ದೆಲ್ಲವನ್ನು ಯಾಕೆ ಕಳ್ಕೊಬೇಕಾಯಿತು. ಸೊ ಕಳ್ಕೊಂಡಿದ್ರೆ ಏನಾಯಿತು, ಸೊ ಕಳ್ಕೊಂಡಿರೋದ್ರಿಂದ ಏನಾಗಿದೆ, ನಮ್ಮ ತನವನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ನಮ್ಮ ತನವನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವು ಬೇರೆಯವದನ್ನು ಯಾಕೆ ಅನುಕರಣೆಯನ್ನು ಮಾಡಬೇಕು, ನಮ್ಮದಲ್ಲ ಅಂದಮೇಲೆ ಅದನ್ನು ನಾವು ಯಾಕೆ ಅನುಕರಿಸಬೇಕು. ಅನುಕರಿಸೋದಕ್ಕಿಂತ ಮುಖ್ಯವಾಗಿ ನಮ್ಮದನ್ನು ನಾವೇನು ಮಾಡಬೇಕು, ಎಲ್ಲ ಕಡೆ ಬಿತ್ತರಿಸಬೇಕು. ಆ ಬಿತ್ತರಿಸೋದ್ರ ಮೂಲಕವಾಗಿ ನಮ್ಮದನ್ನು ಅಲ್ಲಿಗೆ ಕಳಿಸ್ಬೇಕೇ ಹೊರತು ಅಲ್ಲಿದನ್ನು ನಾವು ಅನುಕರಿಸಬಾರ್ದು. ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಹೇಗಿದೆಯೋ ಅದೇ ಪ್ರಕಾರವಾಗಿ ನಮ್ಮದು ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಹಾಗೆ ಯಾಕಲ ಅಂತ ಹೇಳಿ ಎರೆಹುಳ ಈ ಕ್ವಶನ್ನ ಕೇಳೋದ್ರ ಮೂಲಕವಾಗಿ ನಮ್ಮಲ್ಲೂ ಕೂಡ ಇದನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಸಮೂಹಕ್ಕೆ ಎಚ್ಚರಿಸ್ತಾ ಇದೆ. ಈ ಸಮೂಹ ಇಡೀ ಪಾಶ್ಚಾತ್ಯೀಕರಣವನ್ನು ಅಥವಾ ಜಾಗತೀಕರಣವನ್ನು ವಿರೋಧಿಸೋಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇದರ ಮೂಲಕವಾಗಿ ಈ ಎರೆಹುಳದ ರೂಪಕದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ.